सिद्धम् अहं वन्दे सिद्धारूढयतीश्वरम् सिद्धारूढयतीश्वरम् अद्वैत सार्वभौम चक्रवर्ती ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣ ಕಮಲಗಳನ್ನು ಎನ್ನ ಹುಣ್ಣು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಗುರು ಪೌರ್ಣಿಮಾ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರಾದಿ ದೇವತೆ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಪೂರ್ಣಾನಂದ ಭಾರತೀ ಮಹಾಸ್ವಾಮಿಗಳೇ ಮೊದಲುಗೊಂಡು ಎಲ್ಲ ಪೂಜ್ಯರಿಗೂ ಮಾತೆಯವರಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಂದು ಗುರುಪೌರ್ಣಿಮೆ ಬಹಳ ಪವಿತ್ರವಾಗಿರತಕ್ಕಂಥ ದಿನ. ನಮ್ಮ ಭಾರತದಾದ್ಯಂತ ಮಠಗಳಲ್ಲಿ, ಆಶ್ರಮಗಳಲ್ಲಿ, ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಗುರುಪೂಜೆಯನ್ನು ಮಾಡತಕ್ಕಂಥ ಒಂದು ದಿನ. ಯಾಕಂದರೆ ಸದ್ಗುರುಗಳ ಒಂದು ದರ್ಶನ ಭಾಗ್ಯ ನಮಗೆ ದೊರಕ್ತು ಅಂತಂದರೆ ನಮಗೆ ಸಂಸಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖ ದುಮ್ಮಾನಗಳು ಆಗದೆ ನಾವು ಸುಖ ಶಾಂತಿಯಿಂದ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ. ಇವತ್ತಿನ ದಿವಸ ಪೂಜ್ಯರು ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ನಮಗೆ ಉಪದೇಶ ಮಾಡಿಕೊಂಡು ಬಂದರು. ಯೋಗಿಯ ನೊಲಿಸಿದೋ ಇಹಪರ ಸಿದ್ಧಿ, ಆಗಲೇ ಕೈ ಸಾರುವುದು ನಿಬದ್ಧಿ. ಯೋಗಿ ಅಂತಂದ್ರೆ ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ, ಒಬ್ಬ ತತ್ವಜ್ಞಾನಿಯನ್ನ ನಾವು ಸೇವಾ ಮಾಡಿ ಒಲಿಸ್ಕೊಂಡೇವಿ ಅಂತಂದ್ರೆ ಇಹಪರ ಸಿದ್ಧಿ ಅಂತ ಹೇಳ್ತಾರೆ. ನಮಗೆ ಈ ಲೋಕದಲ್ಲಿ ನಾವು ಅಪೇಕ್ಷಿಸಿದ ಎಲ್ಲ ಭೋಗ ಭಾಗ್ಯಗಳು ನಮಗೆ ದೊರಕ್ತಾ ಇದ್ದಾವೆ. ದೇಹ ಬಿಟ್ಟ ನಂತರ ಸ್ವರ್ಗಾದಿ ಲೋಕಗಳನ್ನು ನಾವು ಪಡಿತಾ ಇದ್ದೀವಿ. ಅಂದರೆ ಪರಲೋಕದಲ್ಲಿಯೂ ಕೂಡ ನಮಗೆ ಸುಖ ಶಾಂತಿ ಎನ್ನುವಂಥ ದೊರಕ್ತದೆ. ಇನ್ನು ಯಾರು ನಿಷ್ಕಾಮವಾಗಿ ಆ ಸದ್ಗುರುವಿನ ಸೇವೆಯನ್ನು ಮಾಡ್ತಾ ಇದ್ದಾರ ಅವರಿಗೆ ತತ್ವಜ್ಞಾನ ಅನ್ನುವಂಥದ್ದುಂಟಾಗಿ ಈ ಭವಸಾಗರನ್ನು ಮುಕ್ತರಾಗ್ತಾ ಇದ್ದಾರೆ. ಅದಕ್ಕೆ ಒಬ್ಬ ಯೋಗಿಯನ್ನು ನಾವು ಒಲಿಸ್ಕೊಳ್ಬೇಕು. ಯೋಗಿ ಹೇಗೆ ಒಲಿತಾನ ಅಂತಂದ್ರೆ ಅದಕ್ಕೆ ಸಾಧನೆಗಳನ್ನು ಕೂಡ ಹೇಳ್ಕೊಂಡು ಬಂದರು. ವಂದಿಸಿ, ಪೂಜಿಸಿ, ಕೀರ್ತಿಸಿ, ಪರಿತುಷ್ಟಿಗಳನ್ನು ಮಾಡಿ ಅಂತ ಹೇಳಿದರು. ಸದ್ಗುರುನಾಥನಿಗೆ ನಾವು ವಂದನೆಯನ್ನ ಮಾಡೋದ್ರಿಂದ, ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಸಾಕು, ಸದ್ಗುರುನಾಥ ನಮ್ಮ ಹಣೆ ಬರವನ್ನೇ ಬದಲಾಯಿಸಿಬಿಡ್ತಾನ ಅಂತ. ಯಾಕಂದ್ರೆ ಸದ್ಗುರುನಾಥನಲ್ಲಿ ದೃಷ್ಟ ಅದೃಷ್ಟ ಫಲವನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಎನ್ನುವಂತಹದ್ದು. ಶೋಷಣಂ ಪಾಪ ಪಂಕಸ್ಯ ದೀಪಕಂ ಜ್ಞಾನ ತೇಜಸಃ ಗುರು ಪಾದೋದಕಂ ಸಮ್ಯಕ್ ಸಂಸಾರಾರ್ಣವತಾರಕಂ. ಗುರುಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆ ಸದ್ಗುರುನಾಥನ ಒಂದು ಕೃಪಾ ಆಯಿತು ಅಂತಂದ್ರೆ ನಮ್ಮ ಪಾಪ ಅನ್ನುವಂಥ ಕೆಸರು ಒಣಗಿಬಿಡ್ತದೆ. ದೀಪಕಂ ಜ್ಞಾನ ತೇಜಸಃ, ಹೇಗೆ ಒಂದು ಜ್ಯೋತಿಯನ್ನು ಬೆಳಗಿಸುವುದರಿಂದ ಕತ್ತಲೆ ಎನ್ನುವಂಥದ್ದು ದೂರ ಆಗ್ತದೋ ಹಾಗೆ ಸದ್ಗುರುನಾಥ ನಮ್ಮ ಹೃದಯದೊಳಗೆ ಜ್ಞಾನ ಅನ್ನುವಂಥ ಜ್ಯೋತಿಯನ್ನು ಬೆಳಗಿಸಿ ಅಜ್ಞಾನ ಅನ್ನುವಂಥ ಕತ್ತಲೆಯನ್ನ ನಾಶ ಮಾಡುವಂಥವನಾಗಿದ್ದ. ಗುರುಪಾದೋದಕಂ ಸಮ್ಯಕ್, ಗುರುವಿನ ಪಾದ ಪೂಜೆಯನ್ನ ಮಾಡಿ
ಆ ಪಾದ ತೀರ್ಥವನ್ನು ನಾವು ಸ್ವೀಕಾರ ಮಾಡಿದ್ದಾದ್ರೆ ನಾವು ಸುಲಭವಾಗಿ ಈ ಸಂಸಾರ ಸಾಗರವನ್ನ ದಾಟಲಿಕ್ಕೆ ಸಾಧ್ಯದ ಅಂತೇಳಿ ಗುರುಗೀತೆಯಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದರು. ಅದಕ್ಕೆ ಗುರುಮೂರ್ತಿನ ಸ್ಮರೇನ್ ನಿತ್ಯಂ ಗುರೋರ್ನಾಮ ಜಪೇತ್ ಸದಾ ಗುರುರಾಜ್ಞಾಂ ಪ್ರಕುರ್ವೀತ ಗುರೋರನ್ಯತ್ರ ಭಾವಯೇತ್. ಗುರುಗೀತೆ ಇನ್ನೊಂದು ಶ್ಲೋಕದಲ್ಲಿ ಹೇಳಿದರು, ನಾವು ನಿರಂತರವಾಗಿ ಆ ಸದ್ಗುರುವಿನ ಮೂರ್ತಿಯನ್ನ ನಮ್ಮ ಮನದಲ್ಲಿ ಧ್ಯಾನಿಸಬೇಕು ಅಂತ. ಗುರುವಿನ ಆಜ್ಞೆಯನ್ನು ನಾವು ಮೀರಿ ನಡಿಬಾರ್ದು. ಸದ್ಗುರುನಾಥ್ ನಮ್ಗೆ ಏನು ಆಜ್ಞೆಯನ್ನ ಮಾಡ್ತಾ ಇದ್ದಾನ ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡಬೇಕು. ಅದಕ್ಕಲ್ಲ ಅವರು ಗುರುಮೂರ್ತಿ ಸ್ಮರೇ ನಿತ್ಯಂ ಗುರೋರ್ನಾಮ ಜಪೇತ್ ಸದಾ. ನಮ್ಮ ನಾಲಿಗೆಯಿಂದ ಗುರುವಿನನ್ನ ಕೊಂಡಾಡಬೇಕು. ಗುರುವಿನ ಒಂದು ಸ್ತೋತ್ರ ಅನ್ನುವಂತಹದ್ದನ್ನ ಮಾಡಬೇಕು. ಸ್ತೋತ್ರದಿಂದ ಸದ್ಗುರುನಾಥ ನಮಗೆ ಒಲಿತಾ ಇದ್ದಾನ. ಗುರೋರ್ ಅನ್ಯತ್ನ ಭಾವ ಏತ್ ಅಂತ ಹೇಳ್ತಾರೆ. ನಮ್ಮ ಹೃದಯದೊಳಗೆ ಸದ್ಗುರುವಿನ ಹೊರತಾಗಿ ಮತ್ತೊಂದಕ್ಕೆ ಸ್ಥಾನ ಕೊಡಬಾರದು. ಕುಂತ್ರು ನಿಂತರು ಏನೇ ವ್ಯವಹಾರ ಮಾಡ್ತಾ ಇದ್ರು ಕೂಡ ಆ ಗುರುವಿನ ಸ್ಮರಣೆಯೊಳಗೆ ನಾವು ಇದ್ದೀವಿ ಅಂತಂದ್ರೆ ಸದ್ಗುರುನಾಥ ನಮ್ಮನ್ನ ಈ ಭವಸಾಗರದಿಂದ ಪಾರು ಮಾಡುವಂಥವನಾಗ್ತಾ ಇದ್ದಾನ. ಅದಕ್ಕೆ ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟೆ ಕೂಡೆ ಕೆಲ ಜೀವರನ್ನು ದೇವರಾಗಿ ಮಾಡುವ ಆಚಾರ್ಯ ಶರಣಾಗುವಂತೇಳಿ ಜೀವನಶ್ವರು ಹೇಳಿದಂತೆ ಸದ್ಗುರುನಾಥ ನಮ್ಮನ್ನ ಕೃಪಾದೃಷ್ಟಿಯಿಂದ ನೋಡಿದ್ರೆ ಸಾಕು. ಹೆಂಗ ಮೀನು ತನ್ನ ಮರಿಗಳನ್ನು ನೋಡ್ತದೆ, ತನ್ನ ಮೊಟ್ಟೆಗಳನ್ನು ನೋಡಿದ್ರೆ ಸಾಕು ಅವುಗಳಿಂದ ಮರಿಗಳಾಗಿ ಅವುಗಳ ಪೋಷಣೆ ಎನ್ನುವಂತಾಗ್ತದೆ ಅಂತೇಳಿ ಉದಾಹರಣೆ ಕೊಡ್ತಾ ಇದ್ದಾರೆ. ನೋಡಿ ಕೆಲರಂ ಮಾತನಾಡಿ ಕೆಲರಂ. ಹಾಗೆ ಸದ್ಗುರುನಾಥ ಉಪದೇಶ ಮಾಡ್ತಾನೆ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ದೂರ ಮಾಡ್ತಾನ, ನಮಗ ಭಗವದ್ ದರ್ಶನವನ್ನ ಮಾಡಿಕೊಡ್ತಾ ಇದ್ದಾನ. ಮುಟ್ಟೆ ಅಂತಂದ್ರೆ ಸ್ಪರ್ಶವನ್ನ ಮಾಡಿ ತನ್ನ ವರದ ಹಸ್ತವನ್ನ ಮಸ್ತಕದ ಮೇಲೆ ಇಟ್ಟ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪ ದೋಷಗಳು ಹೋಗ್ತಾ ಇದ್ದಾವೆ, ನಾವು ಪವಿತ್ರಾತ್ಮರಾಗ್ತಾ ಇದ್ದೀವಿ. ಅಂಥ ಸದ್ಗುರುವಿಗೆ ನಾವು ಶರಣಾಗತರಾದೇವಿ ಅಂತಂದ್ರೆ ಸದ್ಗುರುನಾಥ ನಮ್ಮನ್ನ ಈ ಭವಸಾಗರ ದಾಟಿಸ್ತಾ ಇದ್ದಾನ. ಸಿದ್ಧಾರ್ಥ ಚರಿತ್ರೆಯಲ್ಲಿ ಹಲವಾರು ದೃಷ್ಟಾಂತಗಳದಾವು. ಬಸವಣ್ಣಪ್ಪ ಎಂಥ ಬಡತನದೊಳಗಿದ್ದ, ಆದ್ರೆ ಸಿದ್ಧಾರೂಢರಿಗೆ ಅವನು ಶರಣು ಹೋಗಿ ಸಿದ್ಧಾರೂಢರಿಂದ ದೊಡ್ಡ ಐಶ್ವರ್ಯವನ್ನ ಪಡೆಯುವಂತವನಾಗ್ತಾ ಇದ್ದಾನ. ಹಾಗೆ ಇಲ್ಲಿ ಅಪ್ಪವ್ರ ಹತ್ರ ನೋಡಿ ಎಷ್ಟೋ ಜನ ಭಕ್ತರು ಬಂದು ದರ್ಶನ ಮಾಡ್ಕೊಳ್ತಾರೆ. ಬಹಳ ಮಂದಿ ಭಕ್ತರು ಹೇಳಿದ್ರು ಕೇಳಿವಿ, ಏನ್ರಿ ನಮಗೆ ಅಪ್ಪವ್ರ ಆಶೀರ್ವಾದದಿಂದ ನಮಗೆ ಸಂತಾನ ಪ್ರಾಪ್ತಿ, ಮಕ್ಕಳಾಗಿದ್ದಿಲ್ಲ, ಮಕ್ಕಳಾದ ದೃಷ್ಟಾಂತಗಳು ಬಹಳ ಅದಾವು. ನಾವು ಯಾವಾಗ ಅಲ್ಕೊಂದಿ ಮಠಕ್ಕೆ ಬರಾಕತ್ತೀವಿ, ನಮ್ಮ ಸಂಸಾರ ಯಾವ ಕಷ್ಟಗಳಿಲ್ಲ, ನಾವು ಬಹಳ ಸುಖವಾಗಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀವಿ, ಇದೆಲ್ಲ ಅಪ್ಪವ್ರ ಆಶೀರ್ವಾದ ಅಂತೇಳಿ ಭಕ್ತರ ಬಾಯಿಂದ ನಾವು ಈ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಯಾಕಂದ್ರೆ ಅಪ್ಪವ್ರಂದ್ರೆ ಸಾಕ್ಷಾತ್ ಸಿದ್ಧಾರ್ಥ ಸ್ವರೂಪದಾರ. ನಾವು ಸಿದ್ಧಾರ್ಥ ಗುರುನಾಥರನ್ನು ಇವತ್ತು ಸ್ವಾಮಿ ನೋಡಿಲ್ಲ, ಆದ್ರೆ ಮೂವರನ್ನ ನಾವು ಅಪ್ಪವರಲ್ಲಿ ನೋಡ್ತಾ ಇದ್ದೀವಿ. ಮೂವರ ಸ್ವರೂಪವೇ ಅಪ್ಪವರದಾರ. ಅಂತ ಅಪ್ಪವ್ರ ಸೇವಾ, ಅವ್ರ ದರ್ಶನ, ಅವ್ರ ಪಾದ ಪೂಜೆ ಮಾಡಿಕೊಂಡ್ರೆ ಸಾಕು, ನಮಗೆ ಸಂಸಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಷ್ಟಗಳಾಗಲಿ ದುಃಖಗಳಾಗಲಿ ಬರೋದಿಲ್ಲ. ನಾವು ಶಾಂತಿಯಿಂದ ನಾವು ಬದುಕ್ತಾ ಇದ್ದೀವಿ. ಅಂಥ ಒಂದು ಆಶೀರ್ವಾದವನ್ನ ಅಪ್ಪಾಜಿಯವರು ನಮಗೂ ನೀವು ಎಲ್ಲರಿಗೂ ಮಾಡಲಿ ಅಂತ ಹೇಳ್ತಾ ಸಮಯ ವಿಶೇಷ ಆದ್ದರಿಂದ 2 ನುಡಿಗಳನ್ನ ಅಪ್ಪವ್ರ ಚರಣಕ್ಕೆ ಅರ್ಪಿಸಿ ಮಾಡ್ತಾ ಇದ್ದೇನೆ. ಓಂ